ಆದರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಮಾತು ತೇಜಸ್ವಿ ಸೂರ್ಯ ಹಾಗೆ ಡಿಸಿಎಂ ನಡುವಿನ ಮಾತು ಮೇಲಾಟಕ್ಕೆ ತಿರುಗಿಬಿಟ್ಟಿದೆ. 1 ವರ್ಷದ ಹಿಂದೆ ಸರ್ಕಾರದ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದೆ. ಹಿಂದೆ ನನಗೆ ಕೊಟ್ಟಿದ್ದ ಕಾರು 1 ಲಕ್ಷ ಕಿಲೋಮೀಟರ್ ಓಡಿದೆ. ಕ್ಷೇತ್ರದ ಕೆಲಸಕ್ಕೆ ಓಡಾಡೋಕೆ ನನಗೆ ಕಾರ್ ಬೇಕಾಗಿದೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಕೇಳಿದ್ರು. ಆಮೇಲೆ ನನ್ನ ಮೇಲೆ ವೈಯಕ್ತಿಕ ಟೀಕೆ ಮಾಡ್ತಿದ್ದಾರೆ, ಬೇರೆ ಯಾವ ಉತ್ತರ ಕೊಡ್ತಿಲ್ಲ. ಡಿಕೆ ಶಿವಕುಮಾರ್ ಅವ್ರ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಅಸಮಾಧಾನ ಹೊರ ಹಾಕಿದ್ದಾರೆ. ಟನಲ್ ರೋಡ್ ನಲ್ಲಿ ಗಂಟೆಗೆ 1800 ಜನ ಓಡಾಡಬಹುದು, ಆದ್ರೆ ಮೆಟ್ರೋ ಮಾಡಿದ್ರೆ 60,000 ಜನ ಓಡಾಡಬಹುದು. ತೇಜಸ್ವಿ ಸೂರ್ಯ ಅವರ ಅಭಿಪ್ರಾಯವನ್ನ ಕೂಡ ಬಹಳಷ್ಟು ಜನ ಮೆಚ್ಚಿಕೊಂಡಿದ್ದಾರೆ. ಜನ ಕೂಡ ತೇಜಸ್ವಿ ಸೂರ್ಯ ಅವರನ್ನ ಬೆಂಬಲಿಸಿದ್ದಾರೆ, ನಮಗೆ ಟನಲ್ ರೋಡ್ ಬೇಡ ಅಂತ ಹೇಳಿ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನೋಡಿ, ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇರುವಂತಹ ಚರ್ಚೆ ಅಂತಂದ್ರೆ ಅದು ಟನಲ್ ರೋಡ್ ವಿಚಾರ. ಟನಲ್ ರೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಅಭಿಪ್ರಾಯವನ್ನ ತೆಗೆದುಕೊಂಡಾಗ ನಮಗೆ ಟನಲ್ ರೋಡ್ ಬೇಡ ಅನ್ನುವಂಥ ಅಭಿಪ್ರಾಯಗಳೇ ಹೆಚ್ಚಾಗಿ ಕೇಳಿ ಬಂದಿದೆ. ಈ ಕುರಿತಾಗಿ ಸಂಸದ ತೇಜಸ್ವಿ ಸೂರ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಟನಲ್ ರೋಡ್ ಬೇಡ, ಅದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಲಾಲ್ಬಾಗ್ ಅನ್ನುವಂಥದ್ದು ಹಾಳಾಗುತ್ತೆ ಅನ್ನುವಂಥ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ರು. ಬಟ್ ಡಿಕೆ ಶಿವಕುಮಾರ್ ಅವರು ಅದನ್ನ ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಆದ್ರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಮಾತು ತೇಜಸ್ವಿ ಸೂರ್ಯ ಹಾಗೆ ಡಿಸಿಎಂ ನಡುವಿನ ಮಾತು ಮೇಲಾಟಕ್ಕೆ ತಿರುಗಿಬಿಟ್ಟಿದೆ. ತೇಜಸ್ವಿ ಸೂರ್ಯ ಕೊಟ್ಟಿದ್ದ ಪ್ರಸ್ತಾವನೆಯನ್ನ ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು ರಿಜೆಕ್ಟ್ ಮಾಡಿದ್ದಾರೆ, ಅದನ್ನು ಒಪ್ಕೊಂಡಿಲ್ಲ. ಹೀಗಾಗಿ ಇದೇ ವಿಚಾರ ಮತ್ತೆ ಇಬ್ಬರ ನಡುವೆ ಸಮರ ಸಾರುವ ಹಾಗೆ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಟನಲ್ ರಸ್ತೆ ವಿಚಾರವಾಗಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೆಲ ಟೆಕ್ನಿಕಲ್ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಇವುಗಳಿಗೆ ಉತ್ತರ ಕೊಡಿ ಡಿಕೆ ಶಿವಕುಮಾರ್ ಅವರೇ ಅಂತ ಹೇಳಿ ಸವಾಲನ್ನ ಕೂಡ ಹಾಕಿದ್ದಾರೆ. ಏನ್ ಸವಾಲ್ ಹಾಗಿದ್ರೆ, ಮದುವೆ ವೇಳೆ ಕಾರಿಗಾಗಿ ಬಿಜೆಪಿ ಸಂಸದ ಪತ್ರ ಬರೆದಿದ್ರು ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ತೇಜಸ್ವಿ ಸೂರ್ಯ ಅಲ್ಲಗಳೆದಿದ್ದಾರೆ. ಅಂದ್ರೆ ಈಗ ರೋಡ್ಗಳಲ್ಲಿ ಹೆಚ್ಚಾಗಿ ಎಲ್ಲರೂ ಕೂಡ ಕಾರ್ಗಳನ್ನೇ ತೆಗೆದುಕೊಂಡು ಓಡಾಡ್ತಾರೆ. ಆ ಕಾರ್ಗಳನ್ನ ನಾವು ಕಡಿಮೆ ಮಾಡಬೇಕು, ಜಾಸ್ತಿ ಟೂ ವೀಲರ್ಗಳನ್ನ ಬಳಸೋದ್ರಿಂದ ಮತ್ತೆ ಸಾರ್ವಜನಿಕ ಸಾರಿಗೆ ಅಂತ ಹೇಳಿದ್ರೆ ನಾವು ಬಸ್ಸು ಮೆಟ್ರೋಗಳನ್ನ ಯೂಸ್ ಮಾಡಿದ್ರೆ ಬಹುಶಃ ಟ್ರಾಫಿಕ್ ಕಡಿಮೆ ಆಗ್ಬೋದು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನ ಕೊಟ್ಟಿದ್ರು. ಆಗ ಡಿಕೆ ಶಿವಕುಮಾರ್ ಅವರು, ಹಾಗಿದ್ರೆ ನೀವ್ಯಾ ಕಾರ್ ಓಡಾಡ್ತೀರಾ, ನಿಮ್ಮ ಮನೆಯವ್ರನ್ನೂ ನೀವು ಮೆಟ್ರೋದಲ್ಲಿ ಓಡಾಡಕ್ ಕೇಳಿ ಅಂತ ಹೇಳಿ ಒಂದು ಟಾಂಗ್ ಕೊಟ್ಟಿದ್ರು. ಬಟ್ ಅದು ಎಲ್ಲಾರ ವಿಚಾರದಲ್ಲೂ ವರ್ಕ್ ಆಗಲ್ಲ ಅಲ್ವಾ? ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ತೇಜಸ್ವಿ ಸೂರ್ಯ ಅಲ್ಲಗಳೆದಿದ್ದಾರೆ. ಕ್ಷೇತ್ರದ ಕೆಲಸಕ್ಕೆ ಓಡಾಡೋದಕ್ಕೆ ಕಾರ್ ಬೇಕು ಅಂತ ಕೇಳಿದ್ದೆ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. 1 ವರ್ಷದ ಹಿಂದೆ ಸರ್ಕಾರದ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದೆ. ಹಿಂದೆ ನನಗೆ ಕೊಟ್ಟಿದ್ದ ಕಾರು 1 ಲಕ್ಷ ಕಿಲೋಮೀಟರ್ ಓಡಿದೆ. ಕ್ಷೇತ್ರದ ಕೆಲಸಕ್ಕೆ ಓಡಾಡೋಕೆ ನನಗೆ ಕಾರ್ ಬೇಕಾಗಿದೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಕೇಳಿದ್ರು. ಸೊ ಹಾಗಾಗಿ ಆ ಒಂದು ಆಂಗಲ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ರು. ಅದನ್ನ ಬಿಟ್ಟು ನನಗೆ ಯಾರು ಹೆಣ್ಣು ಕೊಡಲ್ಲ, ಕಾರ್ ಕೊಡಿ ಅಂತ ಕೇಳಿಲ್ಲ ಅಂತ ಹೇಳಿ ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಇದು ಎಲ್ಲಾ ಸಂಸದರಿಗೂ ಕೊಡಬೇಕಾಗಿರುವ ನಿಯಮ, ಹಂಗೆ ನಾನು ಕೂಡ ಕೇಳಿದ್ದೀನಿ, ಅದ್ರಲ್ಲಿ ತಪ್ಪೇನಿಲ್ಲ ಅನ್ನುವಂತ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಕಾರಿಗೆ ಎಲಿಜಿಬಿಲಿಟಿ ಮದುವೆ ವಿಚಾರ ಅಲ್ಲ ಅನ್ನೋದನ್ನ ಕೂಡ ಅವರು ಇಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಸಾಗರ್ ಖಂಡ್ರೆ ಅಂತ ಬ್ಯಾಚುಲರ್ಗೆ ಕೂಡ ಕಾರ್ ಕೊಟ್ಟಿದ್ದಾರೆ. ಅಂದ್ರೆ ಅವರು ಕೂಡ ಸಂಸದ, ಅಂತ ಬ್ಯಾಚುಲರ್ಗೆ ನೀವು ಕಾರ್ ಕೊಟ್ಟಿದ್ದೀರಾ ಅಂದಾಗ ನಾನು ಫ್ಯಾಮಿಲಿ ಮ್ಯಾನ್, ನನಗೂ ಕಾರ್ ಬೇಕಲ್ವಾ ಒಬ್ಬ ಸಂಸದನಾಗಿ ಅನ್ನುವಂಥ ಒಂದು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಕಾನೂನು ಪ್ರಕಾರ ಕೊಡೋಕೆ ಅವಕಾಶ ಇದೆ, ಕೊಡಿ ನೀವು ಅಂತ ಹೇಳಿ ಕೇಳಿದ್ದಾರೆ. ಆಮೇಲೆ ನನ್ನ ಮೇಲೆ ವೈಯಕ್ತಿಕ ಟೀಕೆ ಮಾಡ್ತಿದ್ದಾರೆ, ಬೇರೆ ಯಾವ ಉತ್ತರ ಕೊಡ್ತಿಲ್ಲ. ಡಿಕೆ ಶಿವಕುಮಾರ್ ಅವ್ರ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಅಸಮಾಧಾನ ಹೊರ ಹಾಕಿದ್ದಾರೆ. ಟನಲ್ನಲ್ಲಿ ದ್ವಿಚಕ್ರ ವಾಹನ ಆಟೋಗಳಿಗೆ ಅವಕಾಶ ಇಲ್ಲ, ಟ್ಯಾಕ್ಸ್ ಕಟ್ಟುವವರನ್ನ ಒಳಗ್ ಬಿಡಲ್ಲ ಅಂದ್ರೆ ಇದು ಆರ್ಥಿಕ ಅಸ್ಪೃಶ್ಯತೆ ಅಲ್ವಾ, ಇದು ಸರಿಯಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ ತೇಜಸ್ವಿ ಸೂರ್ಯ ಅವರು. ನೋಡಿ, ಇವಾಗ ಟನಲ್ ರೋಡ್ ಬಂತು ಅಂತ ಇಟ್ಕೊಳ್ಳಿ. ಟನಲ್ ರೋಡ್ ನಲ್ಲಿ ಟೂ ವೀಲರ್ ಓಡಾಡಂಗಿಲ್ಲ, ಆಟೋಗಳಿಗೆ ಅವಕಾಶ ಇಲ್ವಂತೆ, ಟ್ಯಾಕ್ಸ್ ಕಟ್ಟುವವರನ್ನ ಒಳಗ್ ಬಿಡಲ್ಲ ಅಂದ್ರೆ ಹೇಗೆ? ಹಾಗಂದ್ರೆ ಕಾರಲ್ಲಿ ಓಡಾಡೋರು ಮಾತ್ರ ಟ್ಯಾಕ್ಸ್ ಕಟ್ತಾರಾ? ಬೈಕಲ್ಲಿ ಓಡಾಡೋರು ಟ್ಯಾಕ್ಸ್ ಕಟ್ಟಲ್ವಾ? ಅಥವಾ ಆಟೋದಲ್ಲಿ ಓಡಾಡೋರು ಟ್ಯಾಕ್ಸ್ ಕಟ್ಟಲ್ವಾ? ಎಲ್ರೂ ಓಡಾಡ್ತಾರೆ, ಎಲ್ರಿಗೂ ಅವಕಾಶ ಕೊಡ್ಬೇಕಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಆಮೇಲೆ ಇದು ಒಂದ್ ರೀತಿ ಭೇದ ಭಾವ ಮಾಡ್ದಂಗಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಹಾಕಿದ್ದಾರೆ. ಈ ಪ್ರಶ್ನೆ ಡಿ ಕೆ ಶಿ ಅವರು ಉತ್ತರ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಕೂಡ ಇಟ್ಟಿದ್ದಾರೆ. ಟನಲ್ ರೋಡ್ ನಲ್ಲಿ ಗಂಟೆಗೆ 1800 ಜನ ಓಡಾಡಬಹುದು, ಆದ್ರೆ ಮೆಟ್ರೋ ಮಾಡಿದ್ರೆ 60,000 ಜನ ಓಡಾಡಬಹುದು. ಇದು ತೇಜಸ್ವಿ ಸೂರ್ಯ ಅವರ ಸಲಹೆ. ಅಂದ್ರೆ ಇನ್ನೊಂದು ಸ್ವಲ್ಪ ನೀವು ಮೆಟ್ರೋವನ್ನ ವಿಸ್ತರಣೆ ಮಾಡಿ ಅನ್ನುವಂಥ ಸಲಹೆ. ಹಾಗಾಗಿ ಮೆಟ್ರೋ ಬೆಸ್ಟಾ ಟನಲ್ ರೋಡ್ ಬೆಸ್ಟಾ ಅಂತ ಬಂದಾಗ ಆಯ್ಕೆ ಮೆಟ್ರೋ ಬರುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಟನಲ್ ರೋಡ್ ಬೇಕು ಅನ್ನುವಂಥ ವಿಚಾರ ಇರೋದ್ರಿಂದಾಗಿ ಅದರಿಂದ ಆಗುವಂತ ತೊಂದರೆಗಳ ಬಗ್ಗೆ ಪಾಪ ಒಂದಷ್ಟು ಪ್ರಶ್ನೆಗಳನ್ನ ತೇಜಸ್ವಿ ಸೂರ್ಯ ಅವರು ಎತ್ತಿದ್ದಾರೆ. ಇನ್ನು ಸರ್ವೆಗಳಾಗದೆ ಟೆಂಡರ್ ಕರೆದಿದ್ದಾರಾ? ನಿಮ್ಮದೇ DPR ನಲ್ಲಿ 2031ಕ್ಕೆ ಪೂರ್ಣಗೊಳ್ಳುತ್ತೆ ಅಂತ ಇದೆ.
ಈಜಿಪುರ ಸೇತುವೆ ಗುಂಡಿಗಳನ್ನೇ ಹೇಳಿದ ಸಮಯಕ್ಕೆ ಮುಚ್ಚೋಕಾಗಿಲ್ಲ ನಿಮ್ಗೆ. DPR 2031ಕ್ಕೆ 12 ನಿಮಿಷ, 2041ಕ್ಕೆ 14 ನಿಮಿಷ ಉಳಿಯಲಿದೆ ಅಂತಾರೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಈ ಟನಲ್ ರೋಡ್ ಬಗ್ಗೆ ನೀವು ಯಾವ ರೀತಿ ಅಂದ್ಕೊಂಡಿದ್ದೀರೋ ಆ ಒಂದು ಕೆಲಸ ಇಷ್ಟು ಬೇಗ ಪೂರ್ಣಗೊಳ್ಳುತ್ತೆ, 2031ಕ್ಕೆ ಆಗ್ಲೇ ಪೂರ್ಣಗೊಳ್ಳುತ್ತೆ ಅಂತೇಳಿ ಹೇಳ್ಬಿಟ್ಟಿದ್ದೀರಲ್ಲ. ನೀ ಗುಂಡಿ ಮುಚ್ಚಕ್ಕೆ ಕೊಟ್ಟಿರುವಂತಹ ಡೆಡ್ಲೈನ್ ಮುಗಿದ್ರೂ ಕೂಡ ನೀವು ಅದನ್ನೇ ಮುಚ್ಚೋಕೆ ರೆಡಿ ಇಲ್ಲ ಅಂದಾಗ ಟನಲ್ ರೋಡ್ ಅನ್ನ ನೀವು ಹೆಂಗೆ ಕಂಪ್ಲೀಟ್ ಮಾಡ್ತೀರಾ? ಅದರಿಂದ ಇಷ್ಟು ಸಮಸ್ಯೆಗಳಾಗತ್ತೆ, ಉತ್ತರ ಕೊಡಿ DKಶಿ ಅವರೇ ಅಂತ ಹೇಳಿ ಕೇಳಿದ್ದಾರೆ. ಆಮೇಲೆ ಯೆಲ್ಲೋ ಲೈನ್ ನಲ್ಲಿ 37% ಟ್ರಾಫಿಕ್ ಕಡಿಮೆಯಾಗಿದೆ ಅಂತ ನೀವೇ ಹೇಳ್ತೀರಾ, ಬಿಕಾಸ್ ಆಫ್ ಮೆಟ್ರೋ ಬಂದಿರೋದ್ರಿಂದಾಗಿ. ಎಲ್ಲೋ ಮೆಟ್ರೋ ಬಂದಿರೋದ್ರಿಂದಾಗಿ, ಎಲ್ಲೋ ಲೈನಲ್ಲಿ ಮೆಟ್ರೋ ಬಂದಿರೋ ಕಾರಣದಿಂದಾಗಿ ಟ್ರಾಫಿಕ್ ಕಡಿಮೆ ಆಗಿದೆ ಅಂತೇಳಿ ನೀವೇ ಹೇಳ್ತೀರಾ. ಹೇಗಿದ್ರೂ ಟನಲ್ಗೆ ಯಾಕೆ ಬೆಂಬಲ ಕೊಡ್ತಿದ್ದೀರಾ? ಉತ್ತರ ಕೊಡಿ DKಶಿ ಅವರೇ. DPR ಪ್ರಕಾರ ಮುಂದೆ ಈಗಿನ ಖರ್ಚಿಗಿಂತ 25% ಹೆಚ್ಚಳ ಆಗಲಿದೆ. ಕೇಂದ್ರ ಸರ್ಕಾರ ಅಟಲ್ ಟನಲ್ಗೆ 9 ಕಿಲೋಮೀಟರ್ 3200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದ್ದಾರೆ. ಇಲ್ಲಿ ಯಾವ ಪರ್ವತ ಇದೆ? ಕಿಲೋಮೀಟರ್ಗೆ ಸುಮಾರು 1050 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದೀರಿ. ಇಲ್ಲಿ ಯಾರ ವೈಯಕ್ತಿಕ ಟೀಕೆ ಇಲ್ಲ. ಇಲ್ಲಿ ಮದುವೆ ಎಳಸು ಚರ್ಚೆ ಬದಲು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ DKಶಿ ಅವರೇ. ಆದಷ್ಟು ಬೇಗ ಸಮಿತಿ ರಚನೆ ಮಾಡಲಿ, ನಾನು ಅದಕ್ಕೆ ಕಾಯ್ತಾ ಇದ್ದೇನೆ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನ ಹಾಕಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಅಭಿಪ್ರಾಯವನ್ನ ಕೂಡ ಬಹಳಷ್ಟು ಜನ ಮೆಚ್ಕೊಂಡಿದ್ದಾರೆ. ಜನ ಕೂಡ ತೇಜಸ್ವಿ ಸೂರ್ಯ ಅವರನ್ನ ಬೆಂಬಲಿಸ್ತಿದ್ದಾರೆ, ನಮಗೆ ಟನಲ್ ರೋಡ್ ಬೇಡ ಅಂತ ಹೇಳಿ. ಆಮೇಲೆ ಮೆಟ್ರೋನೇ ಬೇಕು ಅನ್ನುವಂಥದ್ದು ಬೆಂಗಳೂರು ಸಾರ್ವಜನಿಕರ ಬಹಳ ದೊಡ್ಡ ಮಟ್ಟದ ಬೇಡಿಕೆ. ಎಲ್ಲ ಕಡೆಗಳಿಗೂ ನಮಗೆ ಮೆಟ್ರೋನೇ ಬೇಕು, ಮೆಟ್ರೋ ಇದ್ರೆ ಟ್ರಾಫಿಕ್ ಅಂತೂ ಕಡಿಮೆ ಆಗೇ ಆಗತ್ತೆ. ಹಂಗಾಗಿ ಈ ಪ್ರಶ್ನೆಗಳಿಗೆ, ತೇಜಸ್ವಿ ಸೂರ್ಯ ಅವರ ಪ್ರಶ್ನೆಗಳಿಗೆ DKಶಿ ಅವರು ಏನು ಉತ್ತರ ಕೊಡ್ತಾರೆ ಕಾದ್ ನೋಡೋಣ.